ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸನ್ಮಾನ ಶ್ರೀ ತಾಲೂಕು ದಂಡಾಧಿಕಾರಿಯಾಗಿರ್ತಕ್ಕಂಥ ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇತಿಹಾಸ ಇಷ್ಟು ರಚನರಾಗಿ ಇದೇ ಊರಲ್ಲಿ ಓದಿ, ಇದೇ ಗೌರ್ಮೆಂಟ್ ಕಾಲೇಜ್ ಓದಿ, ಮತ್ತೆ KS ಆಗಿ ಮತ್ತೆ ಊರಿಗೆ ಬರೋದು ಅದೊಂಥರ ಇತಿಹಾಸನೇ, ಹೌದಾನೆ? ಇತಿಹಾಸನೇ. ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು, ನಮ್ಮ EO ಸಾಹೇಬರು ಹಾಗೂ ನಮ್ಮ ನೆಚ್ಚಿನ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಮುನಿಟಪ್ಪ ಸರ್ ಅವರು, ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಉಪನ್ಯಾಸಕರು, ಪ್ರಾಧ್ಯಾಪಕರು ಹಾಗೂ ನನ್ನ ಮಾಧ್ಯಮ ಮಿತ್ರರು, ವಿಶೇಷವಾಗಿ ಇವತ್ತೊಂದು ಖುಷಿ ಆಗೋದೇನಂತಂದ್ರೆ ನನ್ನ ಗಂಡು ಮಕ್ಕಳು ಸೈಲೆಂಟ್ ಆಗಿರೋದು, ಸೂಪರ್ ಆಗಿದ್ದಾರೆ. ತುಂಬಾ ಚೆನ್ನಾಗಿದ್ದಾರೆ. ನಾನು ಫಸ್ಟ್ ಬಂದಾಗ ಇದ್ದಿದ್ದ ನಡವಳಿಕೆ, ಈಗ ಬಂದ ನಡವಳಿಕೆ, ಈಗ ನನ್ಗೊಂಥರ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ನಮ್ಮ ಮುಳುಬಾಗಲ ಸಂಸ್ಕೃತಿ ಎತ್ತಿ ತೋರಿಸ್ತಾ ಇದೆ, ನಿಜವಾಗಿ ಎತ್ತಿ ತೋರಿಸ್ತಾ ಇದೆ. ಇದು ನನ್ಗೆ ಬೇಕಾಗಿತ್ತು, ಖಂಡಿತವಾಗ್ಲೂ ಬೇಕಾಗಿದ್ದೀವಿ. ನಿಜವಾಗ್ಲೂ ನೀವು ಸೀನಿಯರ್ಸ್ ಯಾರಿದ್ದೀರಿ, ನೀವು ಬಿಟ್ಟು ಹೋಗ್ಬೇಕಂತ ಸಂಸ್ಕೃತಿ ಇದೆ. ಬರ್ತಕ್ಕಂಥ ಹೊಸಬರಿಗೆ ನೀವು ಇದೊಂದು ಬಿಟ್ಟು ಹೋಗ್ಬೇಕು. ಇವತ್ತು ಒಂದು ಸಂತೋಷ ಆಯ್ತು, ನಾನು ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಗೌರ್ಮೆಂಟ್ ಕಾಲೇಜಿಗೆ ಎಂಟ್ರಿ ಆದಾಗ ಅವತ್ತಿನ ಪರಿಸ್ಥಿತಿ ನೋಡಿ ಅವತ್ತು ನಾನೊಂದು ಚಾಲೆಂಜ್ ತಗೊಂಡೆ, ಈ ಒಂದು ಕಾಲೇಜನ್ನ ಇಂಪ್ರೂವ್ ಮಾಡ್ಬೇಕು ಅಂತ. ಈ ಒಂದು ಕಾಲೇಜು ಬೇರೆ ಖಾಸಗಿ ಕಾಲೇಜು ಈ ಕಡೆ ತಿರುಗಿ ನೋಡ್ಬೇಕಂತ ಅನ್ಕೊಂಡೆ. ಬಹುಶಃ ನಾಳೆಗೆ ನಾನು ಈ ಮುಳುಬಾಗಲು ಬಂದು ಶಾಸಕನಾಗಿ 2 ವರ್ಷ ಆಗ್ತಾ ಇದೆ. ಎಷ್ಟು ವರ್ಷ? 2 ವರ್ಷ. ಬಹುಶಃ ಎಲ್ಲೋ ಒಂದು ಕಡೆ ನನಗೆ ಖುಷಿ ಆಗ್ತಾ ಇದೆ. ಬಹುಶಃ ನಾನು ಬಂದಾಗ ಕೊಟ್ಟಿರ್ತಕ್ಕಂಥ ನೀವು ಏನೇನು ಕೊಟ್ಟಿದ್ದೀರಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಸಭಾಂಗಣ ಬೇಕು ಅಂತ ಸಭಾಂಗಣ ಮಾಡಿಸ್ಕೊಟ್ಟಿದ್ದೀನಿ. ನನಗೆ ಈ ಗೌರ್ಮೆಂಟ್ ಕಾಲೇಜ್ ಮಕ್ಕಳು, ನಮ್ಮ ಡಿಗ್ರಿ ಮಕ್ಕಳು ಬೆಳಗ್ಗೆ ಬರ್ತಾರೆ, ಟಿಫನ್ ಮಾಡೋಣ ಅಂತಂದ್ರು, ಕ್ಯಾಂಟೀನ್ ವ್ಯವಸ್ಥೆ ಮಾಡಿದ್ದೀನಿ. ನಾಳೆದಿಂದ ನನಗೆ ಕ್ಯಾಂಟೀನ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅದಾದ್ಮೇಲೆ ವಾಟರ್ ಬೇಕಂತ ವಾಟರ್ ಕೊಡ್ಸಿದೀನಿ, ಜಿಮ್ ಬೇಕಂತ ಜಿಮ್ ಕೊಡ್ಸಿದೀನಿ. ಕೂತ್ಕೊಳ್ಳಿಕ್ಕೆ ರೂಮ್ಸ್ ಇಲ್ಲ ಅಂತ ಅಂದ್ಬಿಟ್ಟು 2.5 ಕೋಟಿ ರೂಪಾಯಿ ರೂಮ್ಸ್ ಹಾಕಿದೀನಿ. ಮತ್ತೆ ಬಂದು ಕೇಳಿದ್ರು, ಆ ಎಂಟ್ರೆನ್ಸ್ ಎಲ್ಲ ಫುಲ್ ಚೇಂಜ್ ಮಾಡ್ಬೇಕಂತಂದ್ರು. ಮತ್ತೆ 4 ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟು ಇವತ್ತು ನನ್ನ ಕಾಲೇಜು, ಇದು ನನ್ನ ಕಾಲೇಜು, ಇದು ಮುಳುಬಾಗಲ ತಾಲೂಕಲ್ಲಿ ನನ್ನ ಕಾಲೇಜ್, ಇದು ಇಂಪ್ರೂವ್ ಆಗ್ಬೇಕಂತ ಖಂಡಿತವಾಗ್ಲೂ ಆಸೆ ಪಟ್ಟು ತುಂಬಾ ಖುಷಿಯಿಂದ ನಾನು ಇದನ್ನ ವಹಿಸ್ಕೊಂಡಿದ್ದೀನಿ. ಒಬ್ಬ ಶಾಸಕನಾಗೂ ಅಲ್ಲ, ಇಲ್ಲ ಮುಳುಬಾಗಲ ಪ್ರಜೆಯಾಗಿ ಅಲ್ಲ, ನಾನು ಕೂಡ ಈ ಕಾಲೇಜಲ್ಲಿ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಹೋಗಿರ್ತಕ್ಕಂಥ ವಿದ್ಯಾರ್ಥಿಯಾಗಿ ಕೂಡ ಇದನ್ನ ಮಾಡಿದ್ದೀನಿ. ಸ್ನೇಹಿತರೆ, ಇವತ್ತು ನೀವು ಎಲ್ಲ ಮೆಚ್ಚಬೇಕಂತ ಒಂದು ಕೆಲಸವನ್ನ ಇದೆ, ಇವತ್ತು ನಾವು ಮಾಡ್ಬೇಕಂತ ಕೆಲಸವನ್ನ ಇದೆ. ತಮ್ಗೆಲ್ಲ ಗೊತ್ತಿದೆ, ಇವತ್ತು ಯುದ್ಧ ಪ್ರಾರಂಭವಾಗಿದೆ. ತಮ್ಮೆಲ್ಲರಿಗೂ ಗೊತ್ತು, ಯುದ್ಧ ಪ್ರಾರಂಭವಾಗಿದೆ. ಯಾರೋ ಯುದ್ಧ ಸೈನಿಕರು ಮಾಡ್ತಾರೆ, ಇಲ್ಲ ಕಮಾಂಡೋ ಮಾಡ್ತಾರೆ ಅಂತಲ್ಲ, ಪ್ರತಿಯೊಬ್ಬ ಭಾರತ ಪ್ರಜೆ ಮಾಡ್ತಕ್ಕಂಥ ಯುದ್ಧ ಇದು. ಪ್ರತಿಯೊಬ್ಬ ಭಾರತ ಪ್ರಜೆ ಮಾಡ್ಬೇಕಂತ ವಿದ್ಯೆ ಇದೆ ರೇ. ನೀ ಹೆಸರು ಹಿಂಗೋಗ್ಕೋಲ್ರ, ಪ್ರತಿಯೊಬ್ಬ ಭಾರತ ಪ್ರಜೆ ನೀನ್ ನಂಬ್ತಿರೋ ಬಿಡ್ತಿರೋ ಗೊತ್ತರ. ಇಡೀ ನೈಟ್ ನಾವ್ ಇದ್ದಿದ್ದೀವಿ, ನಮಗ್ ಗೊತ್ತಿತ್ತು ನೈಟ್ ದಾಳಿ ಆಗುತ್ತೆ ಅಂತ. ಬಟ್ ಏನು ದಾಳಿ ಆಗುತ್ತೆ ಅಂತ ಗೊತ್ತಿಲ್ಲ. ಇಡೀ ನಾವು ಸುಮಾರು 8 ಜನ 9 ಜನ ಶಾಸಕರು ಇಡೀ ನೈಟ್ ನಾವು 4 ಗಂಟೆವರೆಗೆ ಇದ್ದಿದ್ವಿ. ಯಾಕಂದ್ರೆ 100% ಗೊತ್ತಿತ್ತು ಇವರು ನಮ್ಮ ಅಟ್ಯಾಕ್ ಮಾಡ್ತಾರೆ ಅಂತ. ಬಹುಶಃ ಸ್ನೇಹಿತರೆ, ನಾನು ಒಂದು ನಿಮ್ಮ ಹತ್ರ ಕೇಳ್ಕೊಂತೀನಿ, ಎಲ್ಲ ವಿದ್ಯಾರ್ಥಿಗಳು ಕೇಳ್ಕೊಂತೀನಿ, ಇವತ್ತು ಹೋಗಿರ್ತಕ್ಕಂಥ ಯುದ್ಧ ಗೆದ್ದು ಬರ್ಲಿ. ಭಾರತ ಪ್ರತಿಷ್ಠೆ, ನಮ್ಮೆಲ್ಲರ ಒಂದು ಪ್ರತಿಷ್ಠೆ ಇಡೀ ಪ್ರಪಂಚಕ್ಕೆ ಸಾರ್ಲಿ ಅಂತ ಹೇಳ್ತಾ ನಾವೆಲ್ಲ ಎತ್ತಿದ್ದು ಒಂದು ಜೋರ ಚಪ್ಪಾಳೆಯಿಂದ ಸೈನಿಕರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ, ಒಂದು ಕೂಕೊಳ್ಳೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಒಂದೇ ಒಂದು ನಿಮಿಷ ನೀವು ತಾವ ಯೋಚನೆ ಮಾಡಿ. ತಾವೆಲ್ಲ ಖುಷಿಯಾಗಿದ್ದೀರಿ. ಕೋಟ್ಯಾಂತರ ಜನ ಸೈನಿಕರು ಇವತ್ತು ನಿದ್ದೆಗೆಟ್ಟು ನಮಗೋಸ್ಕರ ನಿಂತವ್ರಿ. ಒಂದೇ ಒಂದು ಹಣಬಾಬು ಬಂದು ಈ ಕಡೆ ಬಿದ್ದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನೀವು ಇದನ್ನ ಈಜಿ ತಗೊಳಕ್ ಹೋಗ್ಬೇಡಿ. ರಾತ್ರಿ ಅಮೆರಿಕ ಇಬ್ಬರಿಗೂ ವಾರ್ನ್ ಮಾಡಿದೆ, ದಯವಿಟ್ಟು ನಿಲ್ಸಿ ಅಂತ ವಾರ್ನ್ ಮಾಡಿದೆ. ಪ್ರಪಂಚಕ್ಕೆ ಯಾವ್ಯಾವ ಚಾನ್ಸ್ ಇದೆ ನಿಮ್ಮಿಬ್ಬರು ಕೋಪದಿಂದ ನಿಲ್ಸಿ ಅಂತ ಹೇಳಿದೆ. ಒಬ್ರು ಈ ಕಡೆಯಿಂದ ಒಬ್ರು ಆ ಕಡೆಯಿಂದ ಒಬ್ರು ಹಣಬಾಬನ ಸ್ಪಾಟ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಅಧೋಗತಿ ಆಗ್ತದೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇದು ನಮ್ಮ ಭವಿಷ್ಯದ ಒಂದು ಯುದ್ಧ. ಇದು ಯಾರೋ ಒಬ್ಬ ಅಲ್ಲಿಗೆ ಹೋಗೋದು ತಮಾಷೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ನೈಟ್ IPL ಮ್ಯಾಚ್ ನಡೀತಾ ಇತ್ತು, ವಿತ್ ಇನ್ ಅ ಸೆಕೆಂಡ್ ಕಿಲ್ಸ್ ಹಾಕಿದ್ರು ಔಟ್ ಅಂತ.
ಲೈಟ್ ಆಫ್ ಮಾಡಿ ಎಲ್ಲ ಆಚೆಗೆ ಹೋಗಿ ಅಂತಂದ್ರೆ. ಯಾಕೆ ಅಂತಂದ್ರೆ ನಮ್ಮ ಪ್ರಾಮುಖ್ಯತೆ ಬೇಕೇ ಬೇಕು. ಪ್ರತಿಯೊಬ್ಬ ಭಾರತ ಪ್ರಜೆಯಾಗಿ ಇದನ್ನ ನಾವು ನಿಲ್ಲಬೇಕು, ನಾವು ಮಾಡಬೇಕು. ಒಂದು ವಿಷಯ ನಮ್ಗೆ ಗೊತ್ತಿಲ್ಲದ ಒಂದು ವಿಷಯ ಹೇಳ್ತೀನಿ. ರಾಜನಾಥ್ ಸಿಂಗ್ ಅವರು ಮತ್ತೆ ಅಮಿತ್ ಶಾ ಅವರು ಮತ್ತೆ ನಮ್ಮ ಮೋದಿ ಅವರು ನಾವು ಅಟ್ಯಾಕ್ ಮಾಡಲೇಬೇಕು. ಪಹಲ್ಗಾಮ್ದಲ್ಲಿ ನಡೀತಕ್ಕಂಥ ಹೆಣ್ಮಕ್ಳ ಒಂದು ಗುಂಪು ಮಾಡಿಸಿದ್ದಾರೆ, ಯುದ್ಧ ಸ್ಟಾರ್ಟ್ ಮಾಡಬೇಕು. ಯಾರು ಸ್ಟಾರ್ಟ್ ಮಾಡ್ತೀರಿ ಅಂತ ನನಗೆ ಭಾರತೀಯ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಒಂದು ಗೌರವ ಇತ್ತು. ನೆನ್ನೆಲ್ಲ ಮನಕ್ಕಿಂತ ತುಂಬಾ ಜಾಸ್ತಿ ಆಯ್ತು, ನನಗೆ ತುಂಬಾ ಜಾಸ್ತಿ ಆಯ್ತು. ನಮ್ಗೆ ಗೊತ್ತಿಲ್ಲ, ಮೀಟಿಂಗ್ ಅಲ್ಲಿ ಇವತ್ತು ನೈಟ್ ಯುದ್ಧ ಮಾಡ್ಬೇಕು, ಯುದ್ಧ ಸ್ಟಾರ್ಟ್ ಮಾಡ್ಬೇಕು, ಅವ್ರಿಗೆ ತೋರಿಸ್ಬೇಕು ಯಾರು ಮಾಡ್ತೀನಿ ಅಂದಾಗ ಹೆಣ್ಮಕ್ಳು ಇಬ್ರು ಕೈ ನಿಂತು, ಇಬ್ರು ಕೈ ನಾವು ನುಗ್ತೀವಿ ಇವತ್ತು ನೈಟ್ ಒಂದು. ಯಾರು ಹೆಣ್ಮಕ್ಳು ಇವತ್ತು ನಾವು ನುಗ್ಗು ಹೊಡೆದ್ಬಿಡ್ತೀವಿ ಅವ್ರನ್ನ. 36 ಜನ ಮಹಿಳೆಯರ ಇಟ್ಟಿರ್ತಕ್ಕಂಥ ಕುಂಕುಮಕ್ಕೆ ಸಿಂಧೂರ ಅಳಿಸ್ಬರ್ತೀವಿ ಇವತ್ತು ನಾವು. ನನಗೆ ಎಷ್ಟು ರೋಮಾಂಚನ ಆಯ್ತು ಅನ್ನೋ ಸ್ಟೋರಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಕರ್ನಲ್ ಸೋಫಿಯಾ ಖುರೇಶಿ, ನಮ್ಮ ಕರ್ನಾಟಕದ ಹೆಣ್ಮಗಳು, ಬೆಳಗಾಂ ಹೆಣ್ಮಗಳು. ಒಬ್ಳು ಪಂಜಾಬಿಂದ ನಾನು ನುಗ್ತೀನಿ, ಇನ್ನೊಬ್ಳು ಮೋನಿಕಾ ಸಿಂಗ್ ಅಂತ ಬೆಳಗಾವಿಂದ ನಾನು ನುಗ್ತೀನಿ. ಇಬ್ರು ಹೊಡೆದು ಬರ್ತೀವಿ ಅಂತ ಕೇಳಿ 3:10ಕ್ಕೆ ಇಬ್ರು ನುಗ್ಗಿದ್ರಂತೆ. ಅದು ಗರ್ಲ್ಸಲ್ಲ, ಹೆಂಗ್ಸ್ರು, ಹೆಣ್ಮಕ್ಳು. ಎಂಥ ದೇಶ ನಮ್ದಿದು, ಎಂತ ಹೆಮ್ಮೆ ಪಡ್ತಕ್ಕಂಥ ದೇಶ ಇದು. ಯಾರ ಕಮಾಂಡರ್ ಸಿಂಗು ಇನ್ನೊಬ್ನ ಹೋಗಿರೋ ನಮ್ಗೆ ಹೆಮ್ಮೆ ಆಗ್ತಾ ಇರ್ಲಿಲ್ಲ. ಇಬ್ರು ಹೆಣ್ಮಕ್ಳು ಹೊಡೆದು ಬಂದ್ರು 100 ಜನ ಕಮಾವಿರ್ನ. ಇದು ನಮ್ಮ ದೇಶ, ಇದು ನಮ್ಮ ದೇಶ. ಮೆಚ್ಚಬೇಕು ಹೆಣ್ಮಕ್ಳು. ನಾವು ಇವತ್ತು ಹೆಣ್ಣನ್ನ ಪ್ರಪಂಚದಲ್ಲಿ ಯಥೇಚ್ಛವಾಗಿ ಪೂಜೆ ಮಾಡ್ತಕ್ಕಂಥ ದೇಶ ಇದ್ರೆ ಅದು ಹೆಣ್ಮಕ್ಳು, ನಮ್ಮ ಭಾರತಾಂಬೆ, ಭಾರತ ದೇಶ. ಇವತ್ತು ಹೆಣ್ಮಕ್ಳು ಕಂಡ್ರೆ ಎಷ್ಟು ಗೌರವ ಇದೆ ಅಂದ್ರೆ ಅಷ್ಟು ಗೌರವ ಇದೆ ಸ್ನೇಹಿತರೆ. ಬಹುಶಃ ಇವತ್ತು ನನ್ನ ಕಾಲೇಜಲ್ಲಿ ಅಷ್ಟೊಂದು ಸೌಭಾಗ್ಯ ಕಾಣ್ತಾ ಇದ್ದೀನಿ, ಅಷ್ಟೊಂದು ರೆಸ್ಪೆಕ್ಟ್ ಕಾಣ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಎಲ್ಲ ನನ್ನ ಹೆಣ್ಮಕ್ಳಿಗೆ ಹೇಳ್ತಾ